ಚಿನ್ನು ವಿಹಾನು ನಂಗೊಂದು ಮೈಸೂರು ಪಾಕ್ ಕೊಡಪ್ಪ. ನಿನ್ ಮುಂದೆ ಹಂಗೆಲ್ಲ ಮಾಡಕ್ಕಾಗಲ್ಲಪ್ಪ. ಒಂದೇ ಒಂದು ಕೂಡ ನಂಗೆ ಮೈಸೂರು ಪಾಕ್ ಅಂದ್ರೆ ಇಷ್ಟ. ನಿಮ್ಮ ಅಪ್ಪನ ಬಂದಾಗ ಆಳ್ಬೇಕು, ನೀನ್ ಇದ್ದಾಗ ನೆಗಿಬೇಕು, ಇಲ್ಲಾಂದ್ರೆ ನಿಮ್ಮ ಅಪ್ಪನ ನನ್ನ ಮಾತು ಕೇಳಲ್ಲ. ಒಂದೇ ಒಂದು ಕೂಡ ನೀನು ಹೇಳ್ದಂಗೆಲ್ಲ ಅಳಕ್ಕ, ನೀನು ಹೇಳ್ದಂಗೆಲ್ಲ ನೆಗ್ಯಕ್ಕೆ ಆಗಲ್ಲ. ಒಂದೇ ಒಂದು ಕೂಡ ನಂಗೆ ಆವತ್ತಿಂದ ಮೈಸೂರು ಪಾಕ್ ಅಂದ್ರೆ ಇಷ್ಟ. ಅದೇನೋ ತುಪ್ಪ ಹಾಕಿ ಮಾಡಿದ್ದವ್ರು ಯಾರು ತಂದ್ಕೊಟ್ಟಿದ್ದು ನಿಂಕ? ಯಾರ ತಂದ್ಕೊಟ್ಟಿದ್ದು? ಲೈ ಏನ್ ನಾಯಿ ಅಂತೀಯ? ಕೊಡಲ್ಲ ನೀನು? ಕೊಡಿ ಇವಾಗ. ಸಾಕಲ್ಲ, ಸುಮ್ನೆ ಹೇಳಕ್ಕಾಗಲ್ಲ. ಲೇ ಯಾವಳ ಗೀತಿ, ಯಾವಳ ಗೀತಿ, ಲೇ ಓಡ್ ಬಂದಳೆ ನಮ್ಮ ಮನೆಗ್ಲಾಗ. ಓಡ್ ಬಂದು ಕಂತ್ರಿ ಮುಂದಿಗೆ ಬೋಲೆ ದರ್ದು ಮೇರಿತಾರ ಹಂಗೆ. ಅಲ್ಲೇ ರಾಮು ಕಾರು ನನ್ನ ಒಯ್ದ್ನು ಅಂತ ಅಷ್ಟು ಬಿರಿ ನಾ ಫೋನ್ ಮಾಡಿ ರಘುಗ ಹೇಳಿದ್ಯಲ್ಲ, ಸಂಸಾರಕ್ಕೆ ತೆಗಿಯೋ ಕಂತ್ರಿ ಮುಂದೆನ ನೀನು ಅವನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಬಂದವನೇ. ಗಂಡ ಹೆಂಡತಿ ಅಂದಮೇಲೆ ಒಡೆಯೋದು ಬಡಿಯೋದು ಇದ್ದಿರತ್ತಾನೆ, ಅದನ್ನೇ ದೊಡ್ಡ ಸುದ್ದಿ ಅಂತ ಅವನ್ಕೇನು ಕೇಳಿದ್ರು ರಘುಕ? ಅಯ್ಯೋ ಅತ್ತೆ ನನ್ನ ಪಾಡಕ್ಕೆ ನಾನು ಇಲ್ಲಿ ಬಿಟ್ಟಿದ್ದೀನಿ, ಕಾಲುಗಳಿಗೇನೋ ಸ್ವಾಧೀನ ಇಲ್ಲ ಅಂತ ನಾನೇನು ಕೇಳಕ್ ಹೋಗ್ಲಿ ಅಯ್ಯಪ್ಪನ್ಕ? ನೀನೊಳ್ಳೆ ಚೆನ್ನಾಗಿ ಹೇಳ್ತೀನಿ ನೋಡ್ಕ. ಸುಳ್ಳು ಮಾತಾಡಿದ್ದೆ ಅಂದ್ರೆ ಚೆನ್ನಾಗಿರ ನೋಡ್ಗೀತೆ. ಕಾಲಿಗೆ ಮುರಿದವೆ, ಕತ್ತು ಮುರಿದಾಕ್ಬಿಡ್ತೀನಿ, ಎತ್ತು ಮನೆಯಿಂದ ಆಚೆ ಬಿಸಾಕ್ಬಿಡ್ತೀನಿ. ಶಾಂತವಾಗಿರೋ ಮನೆಗೆ ಏನೋ ನೀನು ತಂದಿಕ್ತಾ ಇರೋದು ಜಗಳಾರಗಳೇ? ಅವ್ರ ಗಂಡ ಹೆಂಡತಿ ಅವ್ರ ಇಷ್ಟ, ಅವ್ರು ಏನಾನ ಮಾಡ್ಕೊಂತಾರೆ, ನಿಂಗೆ ಯಾಕಂತ ನಾನು ಹೇಳ್ತಾ ಇದ್ದೀನಲ್ಲ ಅತ್ತೆ. ನಾನು ಹೇಳಿಲ್ಲ ಅಂತ ತಿರ್ಗಾ ಯಾಕೆ ಹಿಂಗ್ ಬಡ್ಕೊಂತ ಇದೆಯಾ? ಅವನೇ ಹೇಳವನೆ, ಯಾರ ನೀನು ಕೇಳಿದ್ದು ಅಂದರೆ ಗೀತಾನೆ ಫೋನ್ ಮಾಡಿದ್ದು ಅಂತ ಹೇಳವನೆ. ನಿನಗೆ ಯಾಕೆ ಬೇಕು? ನಿಂದು ಎಷ್ಟು ಅಷ್ಟು ತೊಳ್ಕೊಂಡು ಸುಮ್ಮನೆ ಇದ್ದೋ ಸರಿ, ಇಲ್ಲ ಅಂತಂದ್ರೆ ನಾನು ಬಲ್ ಕೆಟ್ಟ ಮುಂದೆ ನೋಡ್ಕ. ಏನು ನನ್ನ ಮೊಮ್ಮಕ್ಕಳಿಗೆ ಉಳುವು ಬಳ ವಿಕ್ತಾ ಇಲ್ಲಲ್ಲೇ? ಇದು ದೊಡ್ಡ ಮಾತು ಅಂತ ಅವನಿಗೆ ಫೋನ್ ಮಾಡಿ ಅದೇ ಕೆಲಸ ಹೇಳಿದ್ಯಾ? ಅದೆಷ್ಟು ಮನೆಗೆ ಹಾಳು ಮಾಡ್ಬೇಕಂತಿದ್ಯೆ? ನನಗೆ ಅದೇ ಕೆಲಸ, ಮನೆಗೆ ಹಾಳು ಮಾಡೋದೆ ಅದೇ ಕೆಲಸ. ನಂಗೆ ಮುಚ್ಚಬೇಕು ಬಾಯಿ, ಜಾಸ್ತಿ ಮಾತಾಡಿದ್ದೆ ಅಂದ್ರೆ ಚೆನ್ನಾಗಿಲ್ಲ ನೋಡ್ಕ. ವ್ಯವಸ್ಥೆ ಮುಂದೆ ತಕೊಂಬಂದು ಏನತ್ತೆ ಹಂಗೆ ಮಾತಾಡ್ತೀಯಾ? ನಿನ್ಗೇನು ಮರ್ಯಾದೆ ಕೊಟ್ಟು ಮಾತಾಡ್ಬೇಕಾ? ನೀನು ಮಾಡೋ ಗನಂದಾರಿ ಕೆಲ್ಸಕ್ಕ ಬಲ್ ಕುಚ್ಚಷ್ಟು ಬುದ್ಧಿನ ನಿನ್ನ ಹತ್ರಲೇ. ನಾನು ನಿನ್ನೇನು ಅನ್ಕೊಂಡಿದ್ನಿ, ಬಾಯೆಲ್ಲ ಬಿದ್ದೋಯ್ತಾ ನಿಂದು? ಅತ್ತೆ ನೋಡ್ಕೊಂಡು ಮಾತಾಡುವ ಯಾಕ? ಬಾಯಿ ಬಿದ್ದೋಗ್ಬಿಟ್ರೆ ನೀನು ಆಗ್ಬಿಡ್ತೀಯ ನನ್ನ ಗಣಕ ನನ್ನ ಮಗುಕ. ಇವಾಗ ತಾನೇ ಆತಾ ಇದೆಯಾ ನೀನು? ನಿನ್ನ ಗಣಕೂ ನಿನ್ನ ಮಗುಕ ಹೋಗ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ್ತಾ ನಿಂದು ಒಂದು ಜನ್ಮನೇನೆ. ಅಮ್ಮ ಯಾಕತ್ತೆ ಹಿಂಗೆ ಹೊಡಿತಾ ಇದೆಯಾ? ನನ್ನ ಕೈ ಕಾಲ ಆಗಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಹೊಡಿತಾ ಇದೆಯಾ ನೀನು? ನಾನು ಕೇಳೋರಿಲ್ಲ ಅಂತನಾ? ನನ್ನ ಗಂಡ ಅವನ ಹತ್ತೆ ತಾಳಿ ಕಟ್ಟೋನು ನೋಡ್ತಾನೆ ನನ್ನ ಗಂಡ. ಏನತ್ತೆ ಹಂಗೋದಿದ್ಯಾ ಕಾಲಗೆ? ಅಯ್ಯೋ ಸುಪ್ಪನಾತಿ, ನಾನು ನಿನ್ನ ಕಾಣಬೋದ್ನಾ? ಅಮ್ಮ ಮಾವು ಯಾಕ ಏನೈತೆ? ಯಾಕೆ ಹಂಗೆ ಬಿಡ್ಕೊಂತ ಇದೆಯಾ? ಅಲ್ಲ ಅಪ್ಪನ ಬಂದವನ ಬಾಮ? ಹೌದೇನಾ? ಬಂದವನ ಬಾ, ಬಿರಿನ್ ಬಾ. ಅಲ್ಲ ಮನೆ ಕರ್ಕೊಂಬಂದ್ರಿ, ಇದಕ್ಕೆ ನನ್ನ ನಿನ್ಗೂ ಬಂದಿದ್ಯಾ? ಅಯ್ಯೋ ನೀನ್ ಫಸ್ಟ್ ಅಲ್ಲಿ ನೋಡಿ ನಡಿ, ರಚಗಟ್ಟೆ ಕುತ್ಕೊಂಡು ನಡಿ. ಇಲ್ಲ ನಿಮ್ಮ ಅಮ್ಮನ ಹೆಂಗ್ ಹೊಡಿತಾಳೆ ನನ್ನ? ನಮ್ಮನ್ನೇ ಹೊಡೆಯಲ್ಲ, ನಿನ್ನೆಲ್ಲಿ ಹೊಡಿತಾಳೆ. ನಿಜವಾಗಿ ಹೇಳ್ತಾ ಇದೆಯಾ ದೊಡ್ಡನೆ? ದೇವ್ರಣೆಗೂ ನಮ್ಮ ನಡಿಯಮ್ಮ, ನೀನ್ ರಚಗಟ್ಟೆ ಹತ್ರ ಬಿರಿನಾ? ಇವ್ನ ಪಾಸ್ಗಳ ಇದಾಕ ಮನೆಗೆ ಬರ್ದಿರ ರಚಗಟ್ಟೆ ಹತ್ರ ಕೂತಿರೋದು? ನಡಿ, ನೀನೆಲ್ಲ ತಿಳಿತದ ನಡಿ. ಮುಚ್ಚ ಬಾಯಿ ನಗಿ ಅಂತ ನಗಿ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇವನು ನಗಿ ಅಂತ. ನಮ್ಮಮ್ಮನಿಗೆ ಫೋನ್ ಮಾಡಿದ್ದೀನಿ, ಬೆಳಗ್ಗೆನೆ ಬರ್ತಾಳೆ ಅಂತ. ನಾನು ಅನ್ಕೊಂಡ್ರೆ ಇನ್ನೂ ಸುಳುವೇ ಇಲ್ಲ. ಎಂತ ಕೆಲಸ ಆಗೋಯ್ತು ಏನಾದ್ವೋ ಏನೋ ಈ ಕಾಲ್ಕ. ಈಗ ಕೂಡ ಮೈಸೂರು ಪಾಕು. ಅಣ್ಣ ಫಸ್ಟ್ ಬಾ ಮನೆಗೆ ಹೋಗೋಣ ನಾವು, ಆಮೇಲೆ ಮಾತಾಡಿದ್ರಾಯ್ತು. ನಿಮ್ಮನೆಗೆ ನಾನ್ಯಾಕೆ ಬರಲಿ? ನೀನು ತಮಾಷೆ ಮಾಡಬೇಡಪ್ಪ. ಅಣ್ಣ ಯಾಕಣ್ಣ ಹಿಂಗೆ ಮಾಡ್ತಾ ಇದೆಯಾ ನೀನು? ನೋಡಪ್ಪ, ನೀವ್ಯಾರೋ ನಮ್ಗೆ ತಿಳಿದು ಏನೋ ನೀವು ಡ್ಯೂಟಿಗಳಾಗಿದ್ದವ್ರು ಇದ್ದಂಗೆ ಇದ್ದೀರಾ ನೋಡಂಗಿದ್ರೆ ನಿಮ್ಮ ಪಾಠಕ್ಕೆ ನಿಮ್ಮ ಡ್ಯೂಟಿಗೆ ನೀವು ಹೋಗ್ರಿ. ಯಾಕೆ ತಲೆ ಕೆಡ್ಸ್ಕೊಂತ ಇರತ್ತೆ ನೀವು? ಆಶಂದ್ರ ಲೇ ರಾಮ, ನೀವು ಹೋಗ್ರ ನಿಮ್ಮ ಡ್ಯೂಟಿಗೆ ನೀವು. ನಾನು ನೋಡ್ಕೊಂತೀನಿ ಹೋಗಿ ಯಜಮಾನಪ್ಪನ ಎತ್ತು ಕಳ್ಸಲ್ಲ. ನನ್ನ ನಂಬರ ಈ ಮರ್ಕನ ಕಟ್ಟಾಕ್ತಿರೋ ಹೊತ್ತು ಅಪ್ಪನ ಈ ಜಾಗದಿಂದ ಕದ್ಲಾಕ್ ಬಿಡಲ್ಲ. ನೀವು ಹೋಗ್ರ ನಿಮ್ಮ ಡ್ಯೂಟಿಗ. ಎಲ್ಲ ನಮ್ಗೆ ಹೊಟ್ಬಿಟ್ರೆ ಏನಪ್ಪ ಮಾಡೋದು? ಸಿಕ್ಕೊಂಡಿರೋವಾಗ ನಿಂಗೆ ಯಾಕ ಚಿಂತೆ? ನೀವು ಹೋಗ್ರಿ, ಸಾಯಂಕಾಲ ಮನೆಗೆ ಇರ್ತಾನೆ ಅವಾಗ ಮಾತಾಡಿರಂತೆ. ನಿಮ್ಮ ಡ್ಯೂಟಿಗೆ ನೀವು ಹೋಗ್ರಿ. ನೋಡಪ್ಪ, ನಿಮ್ಮ ಡ್ಯೂಟಿಗೆ ನೀವು ಹೋಗ್ರಿ ಆಯಿತಾ? ಯಾವುದೇ ಭಯ ಬೇಡ, ನಾನೇನು ನಿಮ್ಗೆ ತೊಂದರೆ ಮಾಡಲ್ಲ. ನಿಮ್ಮ ಡ್ಯೂಟಿಗೆ ನೀವು ಹೋಗ್ರಿ. ಸರಿ ಅಣ್ಣ, ನನಗೂ ಕೆಲಸ ಐತೆ. ನಾನು ಒಂದು ಜಮೀನಲ್ಲಿ ಅಳತೆ ಮಾಡಿಸ್ತಾ ಇದ್ದೀನಿ ಅಣ್ಣ, ನನಗೂ ಕೆಲಸ ಐತೆ. ಓಡ್ ಬಂದೆ ಎಲ್ಲ ಅರ್ಧಂಬರ್ಧಂ ಬಿಟ್ಟು. ಸರಿ ನೀವು ಹೋಗ್ರಿ.
ಹೋಗೋಣ ಶಂಕರ. ಹ್ಞೂ ಸರಿ ಬಾರಮ್ಮಣ್ಣ. ಅಪ್ಪ ಹುಷಾರು. ನೀವು ಹೋಗ್ರ ನೀವು ನಾನು ನೋಡ್ಕೊಂತೀನಿ. ಏನಪ್ಪ ಸಮಾಚಾರ? ಏನಾದರೂ ಮುದುಕನು ಮೈಯಾಗ ರಕ್ತ ಮಾಂಸ ಇಲ್ಲ ಅಂತಂದ್ರು ಈ ತಗಡಿಗೆ ಏನು ಬರ ಇಲ್ಲ. 1 kg ಮಾಂಸ ಇಲ್ಲ, ಏನು ರೋಗ ಹೋಗ್ತಾ ನೋಡು. ಏನು ಮಾಡ್ತೀಯ? ಏನು ಮಾಡೋಕ್ಕಾಗಲ್ಲ. ಓ ಏನಪ್ಪ ಸ್ವಾಮಿ, ನಿನ್ನೆ ಹೋದನು ಇವತ್ತು ಬರ್ತಾ ಇದೆಯಲ್ಲ, ನಿಗೇನು ಹೆಂಡತಿ ಮಕ್ಳೇನು ಜ್ಞಾಪಕ ಬಂದಿಲ್ಲ? ಆಗಾಗ ಅಲ್ಲಿ ಬರ್ತಾಳೆ ನೋಡ ಅಮ್ಮನ, ನೀನು ಎಂತಿ ಅಂಬುಜಮ್ಮನ ಯಾರೋ ಅಮ್ಮನ ನನಗೆ ಅಂತ ಹೇಳಿದ್ರು. ಏನಪ್ಪ ಸ್ವಾಮಿ, ನಡಿ ಮನೆ ಹತ್ರಕ್ಕೆ ನಡಿ. ಅಯ್ಯ ನೀವು ಬೋಲಾದ ನೋಡ್ಕೊ. ಅಲ್ಲ ಏಳ್ದಿರ ಮಾಡ್ತೀರಾ? ಅದೇ ಹೋಗಿದ್ದೆ. ಯಾವ್ರಮ್ಮ ನಿಂದು? ಅದೇಕ ಬೇರೆ ಗಂಡಸನ್ನ ಹೆಂಗ್ ಮಾತಾಡಿಸ್ತಾ ಇದೀಯಾ? ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದು ನಿಮ್ಗೆ ಜ್ಞಾನ ಇಲ್ಲ? ಅಯ್ಯೋ ಇದಕ್ಕಪ್ಪ ಸ್ವಾಮಿ ಹಿಂಗಂತ ನಾನು ಅಂಬುಜೆ. ಅದು ಯಾರೋ ನಂಗೆ ತಿಳಿದಮ್ಮ. ನಮ್ಮ ಅಪ್ಪನ ಹೇಳವನೆ ಪರಸ್ತ್ರೀಯರು ಪಾದಗಳು ನೋಡ್ಬೇಕು ಅಂತ. ನಾನು ಹಂಗೆಲ್ಲ ನೋಡಲ್ಲ. ಪರಸ್ತ್ರೀಯರ ಪಾದಗಳು ನೋಡ್ಬೇಕಂತೆ ನಮ್ಮ ಅಪ್ಪನ ಹೇಳವನೆ. ಅದಕ್ಕೆ ನಾನು ತಲೆ ಬಗ್ಸ್ಕೊಂಡಿದ್ದೀನಿ. ಅಯ್ಯೋ ನಾನು ನಿನ್ನ ಸ್ತ್ರೀನಪ್ಪ, ಪರಸ್ತ್ರೀ ಅಲ್ಲ. ನಮ್ಮ ಅಪ್ಪನ ಹೇಳವನೆ ಪರಸ್ತ್ರೀಯರ ಪಾದಗಳು ನೋಡ್ಬೇಕು ಅಂತ. ಅಯ್ಯೋ ನಿನ್ ಮುಂಡ ಮಸ್ತು, ನಾನು ನಿನ್ನ ಸ್ತ್ರೀನೇ, ನಾನು ನಿನ್ನ ಎಂತಿನೇ. ನಾನು ನಿನ್ನ ಸ್ತ್ರೀನೇ. ಇಸ್ತ್ರಿ ಅಲ್ಲ ಸ್ತ್ರೀ. ಅದೇ ಇಸ್ತ್ರಿ. ಮೌ ನಡಮ ದೂರ ಕುತ್ಕ. ಅದ್ಯಾಕೋ ಅದೇನೋ ಹೋಗಮ್ಮ, ತಲೆಗೇನೋ ಏಟು ಬಿಟ್ಟಿದ್ದಂಗದೆ. ಇವಾಗ ಆಸ್ಪತ್ರೆಗೆ ಕರ್ಕೊಂಡೋಗಿ ಕಾನಿಂಗು ಆಮೇಲೆ ಏನೇನೋ ಮಾಡಿಸ್ಬೇಕು. ನರಗಿರ ಏನೇನೋ ಪಕ್ಕಕ್ಕೆ ಕದ್ಲದ ಏನು ಕತೆನೋ. ಅದೇನು ಮೇಲೇನೆ ಬರ್ತಾ ಇದೀಯಾ? ಅಯ್ಯೋ ಯಾಕೋ ಸಿಕ್ಕುನೆ, ಏನಾಯ್ತು ನಿಮ್ಮ ಅಪ್ಪನ್ಗ? ಲೇ ಇಟ್ಕೊಂಡ್ರೆ ಮನ್ಕನ ಕರ್ಕೊಂಡು ಹೋಗೋಣ, ಎತ್ತನ ಹೋಗಿಟ್ಬಿಟ್ಟನು. ಎತ್ತೋ ನೀವು ದೊಡ್ಡ ಬತಾವನ್ ಲೇ ಬಾರ್ಲೇ ಅಪ್ಪನ ಮನ್ ಕರ್ಕೊಂಡು ಹೋಗೋಣ. ಅದ್ಯಾಕ ಅಪ್ಪನ ತಲೆ ಬಗ್ಸ್ಕೊಂಡವನೆ? ಅವ್ರ ಅಪ್ಪನ ಹೇಳವನಂತೆ ಪರ ಇಸ್ತ್ರೀನ ಪಾದಗಳು ನೋಡ್ಬೇಕು ಅಂತ. ಅದಕ್ಕೆ ನಾನು ಪಾದಗಳು ನೋಡ್ತಾವನೆ. ಅಯ್ಯೋ ಭಗವಂತ, ಅಪ್ಪ ನಡಪ್ಪ ಮನ್ಕೋಗೋಣ. ನಾನು ಬರಲ್ಲಪ್ಪ, ನಾನು ಬರಲ್ಲ. ನನಗ ನಿಮ್ಗ ಯಾವುದೇ ಸಂಬಂಧ ಇಲ್ಲ. ನಮ್ಮೂರಿರೋದು ದೂರ. ಅಲ್ಲಿ ನನ್ನ ಹೆಂಡತಿ ನಂಗೋಸ್ಕರ ಕಾಯ್ತಾ ಇರ್ತಾಳೆ. ನನ್ನ ಹೆಂಡತಿ ನನ್ನ ಮಕ್ಕಳು. ಓ ಅಲ್ಲೂ ಒಂದು ಸಂಸಾರ ಅದನಿಕ? ನನ್ನ ಸಂಸಾರ ಅಲ್ಲೇ ಇರೋದು. 6 ಜನ ಮಕ್ಕಳು, ಹೆಂಡತಿ. ಇಲ್ಲಿ ಅಂಬೂಜೆ ಆಯ್ತು, ಅಲ್ಲಿ ಗೌರಿ ಆಯ್ತು, ಇವಾಗ ಅವಳು ಗಂಗೆನಾ? ಗಂಗೆ, ತುಂಗೆ, ಕಪಿಲ, ಯಮುನಾ, ಜಮುನಾ ಎಲ್ಲರೂ ಅವ್ರೆ. ಅಲ್ಲಿರೋರೆಲ್ಲ ನನ್ನ ಹೆಂಡತಿಗ್ಲೆ. ಓಹೋ ಸರಿಯಾಗಿ ಬಿದ್ಬಿಟ್ಟದೆ ಏಟು. ಲೇ ಚಿಕ್ಕನೆ ಕರ್ಕೊಂಡು ನಡಿಯೋ, ಏನೇನು ಹೆಚ್ಚು ಕಮ್ಮಿ ಆಗ್ಬಿಟ್ಟತು. ಎಂತ ಕೆಲಸ ಆಗೋಯ್ತು? ಲೇ ಚಿಕ್ಕನೆ ಕರ್ಕೊ ಹೋಗೋಣ. ಇದೇನಪ್ಪ ಸ್ವಾಮಿ, ಬಂದಂಗೆ ರಚಕಟ್ಟೆ ಹತ್ರ ಕೂತ್ಕೊಂಡ್ಬಿಟ್ಟಿದ್ಯಾ? ನಡಿ ಮನ್ಕೋಗೋಣ. ಸಮಯ ಆಗಾಗ ನೀನ್ 2ನೇ ಹೆಂಡ್ರು ಬಂದೋಳೆ. ಯಾರು? ಈ ಅಮ್ಮನೆ. ಆಯಮ್ಮನೆ ನೀನ್ 2ನೇ ಹೆಂಡ್ರು. ಈ ಅಮ್ಮನ ಯಾರೋ ನಂಗೆ ತಿಳಿದು. ಯಾರು ತಿಳಿದು ನನಗೆ ಅನುಮಾನನೇ. ಒಂದು ರಾತ್ರಿ ನೀನು ಕಾಣಿಸಿಲ್ಲ ಅಂತಂದ್ರೆ ಇವಳು ಏನೋ ಮಾಟ ಮಂತ್ರ ಮಾಡವಳೆ ಅಂತ ನಂಗೆ ಅನುಮಾನನೇ. ನಿಂಕ ಹಾಕ್ಕೂಡ್ದು ಅಂತ ಇವಳು ಮಾಟ ಮಂತ್ರ ಮಾಡ್ತಾಳೆ. ಮಾಟ ಮಂತ್ರ ಮಾಡಿಸಿರೋದಕ್ಕೆ ಇವತ್ತು ನೀನು ನನ್ನ ಕಂಡ್ರೆ ಯಾರು ಅಂತ ಕೇಳ್ತಾ ಇದೀಯಾ? ನೋಡ ದೊಡ್ಡನೆ, ಮಾತುಗಳಷ್ಟು ನಿಜವಾಗಿ ಮಾತಾಡು ಅಂತ ಹೇಳೋಳ್ಕ. ನಾನು ನನ್ನ ಗಂಡಕ ಮಾಟ ಮಂತ್ರ ಮಾಡ್ಸಕ್ ಹೋಗಿದ್ದೀನ? ಏನು ಬಂದಿರೋದು ಇಳ್ಕ ಬರ್ಬಾರ್ದು ರೋಗ? ಚಿಚ್ಚೆ ಬಾಯಿಗೆ ಬಾಯಾಗ ಮಾತಾಡ್ಬೇಡ. ನಮ್ಮ ಅಪ್ಪನೂ ಎತ್ತ ಹೋಗಿದ್ನೇನೋ, ಇವಾಗ ಬಂದು ಇಲ್ಲಿ ಕೂತವನೆ. ನಾವು ಆವಾಗಿಂದ ಮನೆಗೆ ಬಾ ಅಂತ ಇದ್ರೆ ನೀವು ಯಾರು ಏನೋ ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾವನೆ. ನೀನೇನೋ ಮಾತಾಡ್ಬೇಡ ಚಿಚ್ಚಿ, ಸುಮ್ಮನೆ ಚಿಚ್ಚಿರೋ ಅಷ್ಟೊತ್ತ. ನಮ್ಮ ಅಪ್ಪನಿಗೆ ಏನೋ ಆಗೈತೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಲೇ ಮುಚ್ಚಲೆ ಬಾಯ್ಲೇ ದೊಡ್ಡನೆ, ಬಾಯಿ ಮುಚ್ಚು ನೀನು. ಓಹ್ ನಿಮ್ಮ ಅಮ್ಮನ್ಕಿನ ಗಿಲಿಟೋ ನೀನೆಲ್ಲ ನಂಗೆ ಪುರಾಣ ಹೇಳಕ್ ಬರಬೇಡ. ನೋಡಿ ದೊಡ್ಡನೆ, ಎದ್ದಿದ್ದೀನಿ ಅಂತ ನೋಡೋದು ಚೆನ್ನಾಗಿರಲ್ಲ. ಬಾಸಿ ಬಿಸಾಕ್ತೀನಿ ಅಂತ ಹೇಳವಳ್ಕ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ಬೇಕು. ನಾನೇ ಹೋಗ್ಲಿ, ನಾನು ಹೋಗಂಗಿದ್ರೆ ನನ್ನ ಗಂಡನ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಕೊಂಪ್ಯಾಗ ಮಾತ್ರ ಇರಕ್ ಬಿಡಲ್ಲ. ಒಬ್ಬೊಬ್ರದ್ದು ಒಂದೊಂದು ರಾಮಾಯಣ. ಈ ನನ್ನ ಮಗನ ನೋಡಿದ್ರೆ ಸಿಕ್ಕಿದ್ದು ಹೆಂಗ್ಸಿರ್ಲೇನ ಕರ್ಕೊಂಡು ಓಡತಾನೆ. ಅಯ್ಯ ಗೌಚಿಚ್ಚೆ ಸಿಕ್ಕಿದ ಹೆಂಗ್ಸ್ರಲ್ಲ ಅಮ್ಮ. ಅಯ್ಯ ನೀನೇನು ಹಂಗೆ ಮಾತಾಡ್ತೀಯ? ಸುನಂದಿನ ಮಾತ್ರ ಕರ್ಕೊಂಡು ಹೋಗೋದು ಅವನು, ಇನ್ಯಾರನ್ನೂ ಕರ್ಕೊಂಡು ಹೋಗಲ್ಲ. ಅವ್ರ ಅಮ್ಮನ್ನೂ ಕರ್ಕೊಂಡು ಹೋಗಲ್ಲ, ಅವ್ರ ಅಪ್ಪನೂ ಕರ್ಕೊಂಡು ಹೋಗಲ್ಲ. ಸುನಂದಿನ ಮಾತ್ರ ಅವ್ನು ಕರ್ಕೊಂಡು ಹೋಗೋದು. ಅವಳ ಕರ್ಕೊಂಡು ಹೋಗ್ತಾನಲ್ಲ? ಕರ್ಕೊಂಡು ಹೋಗ್ತಾನೆ. ಅಪ್ಪನ್ಕ ನಿಮ್ಮ ಮನೆಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟದೆ. ರುದ್ರನ್ ಗಲಾಟೆ. ಏನಮ್ಮ ಅಪ್ಪನ ಕರ್ಕೊಂಬಂದು ಮನೆಗೆ ಇಟ್ಕೊಳಕ್ಕಾಗಲ್ಲೇನಮ್ಮ? ಅವ್ರ ಸವಾಸನ ಬೇಡ ಅಪ್ಪನ್ಕ. ಏನಕ್ಕಮ್ಮ ಅವ್ರ ಸವಾಸ? ಅವ್ರು ಸರಿ ಇಲ್ಲ ಅಂತ ಹೇಳ್ತಾವನೆ. ನನ್ನ ಮಗನ ಹೇಳೋದು ನಿಜನ, ನೀವು ಯಾರು ಸರಿ ಇಲ್ಲ. ನಿಮ್ಮ ಸವಾಸ ನಮಗೆ ಬೇಕಾಗಿಲ್ಲ. ಲೇ ನಿನ್ಗೆ ಯಾಕ ಬಾಯ್ ಮುಚ್ಕೊಂಡು ಇಲ್ಲಿಂದ ಹೋಗು ನೀನು. ನನ್ನ ಗಂಡು ನನ್ನ ಇಷ್ಟ, ನಾವೇನ ಮಾಡ್ಕೊಂತೀರಿ. ನಮ್ಮ ಸಂಸಾರ ನೀನು ಯಾರು ಕೇಳಕ? ನೀನು ಯಾರು ಕೇಳಕ? ನಡಿಯ ಇಲ್ಲಿಂದ. ಲೇ ನೀನು ಒಬ್ಬಳು ಕರೆಕ್ಟಾಗಿ ಇದ್ದಿದ್ರೆ ಇವತ್ತು ಅಪ್ಪನ್ಕಿಂತ ಪರಿಸ್ಥಿತಿ ಏನು ಬಂದಿರೋದು? ನೀವು ಮಟ್ಟಿಗಳು ತೋಗ. ಲೇ ನನ್ನನ್ನು ಲೇಗಿ ಅಂದಿದ್ದಿ ಅಂದ್ರೆ ನೋಡು ಚೆನ್ನಾಗಿರಲ್ಲ. ನನ್ನ ಗಂಡು ನನ್ನ ಇಷ್ಟ, ನಾವೇನ ಮಾಡ್ಕೊಂತೀರಿ. ನಿನ್ಗೆ ನಿನಗೇನು ಬರ್ಬೇಕು ಅದೆಲ್ಲ ನಿಮ್ಮ ಮಕ್ಕಳ ಮೇಲೆ ಬಿಸಾಕೋನಲ್ಲ. ಲೇ ಯಾವ ಇವ ಹಿಂಗಿತ್ಲಾಡ್ತವೆ? ಇದಾವು ಅದ್ ಮುಂಚಿ. ಹೌದಾ, ಇದಾವು ಅದ್ ಮುಂಚಿನ? ದೂರದಿಂದನೇ ಅವು ಮುಂಚಿ. ಅದು ಇದು ಬುಸ್ ಅಂತದೆ, ಅದು ಚುಚ್ಚು ಅಂತದೆ. ಹತ್ರಕ್ಕೆ ಹೋಗೋದೇ ಇಲ್ಲ. ಎರಡೂನು ಒಬ್ಬರ ಮೇಲೆ ಒಬ್ರು ತಿಳ್ಬಿಡ್ಬೇಕು ನೋಡು. ಒಂದ್ ದಿವಸ ಆ ಕೆಲಸ ಮಾಡ್ತೀನಿ. ಯಾವನೆತ್ತೆ ಆ ಮುಂಚಿ ಮೇಲೆ ಬಿಸಾಕ್ಬಿಡ್ತೀನಿ. ಹಂಗೆ ಮಾಡಿ ಹೇಳ್ತೀನಿ. ಅಲ್ಲ ಮುಂಚಿನತ್ತೆ ಯಾವ ಮೇಲೆನ ಬಿಸಾಕುವ, ಅವನೆತ್ತೆ ಮುಂಚಿ ಮೇಲೆನ ಬಿಸಾಕು. ಎರಡ್ರಾಗ ಒಂದು ಕೆಲಸ ಮಾಡು. ಏನಿದು ತಲೆನೋವು? ಅದೇ ನಾನು ಬುದ್ಧಿ ಬಂದ ಕಾಲದಾಗಿಂದ ನೋಡ್ತಾ ಇದ್ದೀನಿ. ಕಿತ್ಲಾಡ್ತಾವ ಇನ್ನೇನು ಒಡೆದಾಡಲ್ಲ, ಏನೂ ಇಲ್ಲ. ನೂಕ್ಲಾಡ್ಕೊಂತಾರೆ ಅಷ್ಟೇ. ಒಡೆದಾಡಕ್ ನಿಂತ ಮೇಲೆ ಒಬ್ರು ಹೋಗ್ಬೇಕು, ಒಬ್ರು ಉಳಿಬೇಕು, ಹಂಗೆ ಒಡೆದಾಡ್ಬೇಕು. ಅದೇ
ಸರ್ ನಡಿ, ನಾನು ಬಸ್ ಸ್ಟ್ಯಾಂಡ್ ಹೋಗಿ ನಡಿ. ನನ್ನ ಹೆಂಡ್ರು ನನ್ನ ಮಕ್ಳು ಕಾಯ್ತಾ ಇರ್ತಾರೆ. ಇಲ್ಲಿರೋ ಸಾಲ್ದ ಇನ್ನ ಏನ್ರು ಮಕ್ಳಪ್ಪ ನಿಂಗ? ನನ್ನ ಹೆಂಡ್ರು ನನ್ನ ಮಕ್ಕಳು. ನೀವ್ ಯಾರೋ ನಂಗೆ ತಿಳಿದ್ವು. ಲೇ ಚಿಕ್ಕೋನೆ, ವಾ ಪಂಡಿತ್ರ, ಈಗ ನಿಮ್ಮ ಪ್ರಾಣ ಸ್ನೇಹಿತನು ಹೆಂಗಂಗ ಆಡ್ತಾವ ನಂಗೆ ನೋಡ್ಬಪ್ಪ. ತಿಳಿತಪ್ಪ, ರಾಮನು ಅಶ್ವಂತರು ಇಬ್ರು ಅಂಗಡಿ ತಗ ಬಂದಿದ್ರು. ಅಲ್ಕ ಹಂಗೆ ಹೋಗ್ರಿ, ನಮ್ಗೆ ಡ್ಯೂಟಿ ಬಿಟ್ಬಿಟ್ಟು ಬಂದಿದ್ದೀರಿ, ನಾವು ಹೋಗ್ಬೇಕು ಅಂತಂದ್ರು. ಅದಕ್ಕೆ ಪಟೇಲಪ್ಪನ ಕೂಲ್ಸ್ಬಿಟ್ಟು ಬಂದಿದ್ದೀನಿ. ಶಾನ್ ಬೋಗ್ರೆ, ಇವು ಎರಡು ಇಲ್ಲಿ ಕಿತ್ಲಾಡ್ತಾವೆ. ನಮ್ಮ ಅಪ್ಪನಿಗೆ ಇವಾಗ ತಲೆ ಕೆಟ್ಟು ಕೆರೆ ಹಿಡಿದ್ಬಿಟ್ಟದೆ. ಇವು ಎರಡು ಇಲ್ಲಿ ಕಿತ್ಲಾಡ್ತಾವೆ. ಅಂಬುಜಮ್ಮ, ಗೌರಮ್ಮ, ಇವಾಗ ಕಿತ್ಲಾಡೋ ಸಮಯ ಅಲ್ಲ. ನೀವು ಕಿತ್ಲಾಡೋದು ಏನಕ್ಕೂ ಉಪಯೋಗ ಆಗಲ್ಲ. ಕಿತ್ಲಾಡಿದ್ಮೇಲೆ ಏನಕ್ಕೆ ಒಂದಕ್ಕೆ ಉಪಯೋಗ ಆಗಬೇಕು. ಸುಮ್ಮನೆ ಏನು ಕಿತ್ಲಾಡ್ತೀರಾ? ಮದುವೆ ಆದ ಕಾಲದಾಗಿಂದ ನಿಮ್ಮಿಬ್ಬರು ನೋಡಿ ನೋಡಿ ನನಗೆ ತಲೆ ಕೆಟ್ಟೋಗೈತೆ. ನೀವು ದಯವಿಟ್ಟು ಮನೆಗೆ ಹೋಗ್ರಿ. ನಾನು ಶಾನ್ ಬೋಗ್ರನ್ನ ಕರ್ಕೊಂಬರ್ತೀನಿ. ಅಲ್ಲ ಪಂಡಿತ್ರೆ, ಇವಾಗ ಏನಾಗತ್ತಂತ? ಏನೋ ನೋಡೋಣ, ಹೋಗ್ರಮ್ಮ, ನೋಡ್ತೀನಿ ನಾನು. ಅಂಬುಜಮ್ಮ, ಮನ್ಕೋಗ್ ನೀನು. ಅಲ್ಲ ಪಂಡಿತ್ರೆ, ನಮ್ಮಿಂದ ಹಿಂಗಾಗಿರೋದಂತೆ. ಯಾವಾಗೂ ಬಂದ್ರು ನಮ್ಮನ್ನ, ನನ್ನ ಮಕ್ಕಳನ್ನ ಬಾಯಿಗೆ ಬಂದಂಗೆ ಬೈತಾಳಲ್ಲ ಇವಳು. ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಯಾಕೆ ಬೈಬೇಕು ಇವಳು? ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತೆ. ಕರ್ಕೊಂಡೋಗಿ ಇಕ್ಕಳ್ಳಿ ಬಿಡು. ನಾನು ಇನ್ಮೇಲೆ ನಮ್ಮ ಯಜಮಾನ ಇದ್ರೆ ಇರ್ಲಿ ಹೋದ್ರೆ ಹೋಗ್ಲಿ, ನಾನು ಮಾತಾಡ್ಸಲ್ಲ ಸಾಯೋ ಗಂಟ. ನೋಡಮ್ಮ, ನೀವಿಬ್ರು ಜಗಳ ಆಡೋದು ಏನೇನಕ್ಕೂ ಪ್ರಯೋಜನ ಇಲ್ಲ. ನೀವು ಎದ್ದು ಮನೆಗೆ ನಡೀರಿ. ನಾನು ಶಾನ್ ಬೋಗ್ರನ್ನ ಕರ್ಕೊಂಬರ್ತೀನಿ. ನೀವು ಮಾತಾಡೋದು ನೋಡಿ ನೋಡಿ ಇನ್ನೂ ಏನೇನು ಹೆಚ್ಚು ಕಮ್ಮಿ ಆದದ್ದು. ಇವಾಗ 2 ಕಿತ ಆಪರೇಷನ್ ಆಗದೆ. ಅಪ್ಪನ ಪರಿಸ್ಥಿತಿ ಗೊತ್ತಿದ್ದು ನೀವು ಯಾಕೆ ಹಿಂಗೆಲ್ಲ ಮಾತಾಡ್ತೀರಮ್ಮ? ನನಗಂತೂ ತಿಳಿದು. ಪಂಡಿತ್ರೆ, ಅವ್ರ ಮನೆಗೆ ಕರ್ಕೊಂಡೋಗ್ಬೇಡ್ರಿ, ನಮ್ಮ ಮನೆಗೆ ಕರ್ಕೊಂಬರ್ರಿ. ಇನ್ಮೇಲೆ ನಮ್ಮ ಯಜಮಾನ್ ನಮ್ಮ ಮನೆಗೆ ಇರ್ಲಿ. ನೋಡಮ್ಮ, ಆ ಅಪ್ಪನಿಗೆ ಎಲ್ಲಿ ನೆಮ್ಮದಿ ಸಿಗ್ತದೋ ಅಲ್ಲಿ ಇರ್ಲಿ. ಆ ಕಾಲದಾಗಿಂದ ಅವ್ರ ಅಪ್ಪನೂ ಅವ್ರ ಅಮ್ಮನೂ ಬದುಕಿ ಬಾಳಿದ ಮನೆ ಅಂದ್ಬಿಟ್ಟು ಅಯ್ಯಪ್ಪನ ಅಲ್ಲೇ ಇರ್ತಾನೆ. ಆಯ್ತಾ? ಅದು ನಿಮ್ಗೆ ತಿಳಿದಿರೋ ವಿಷಯನೇ. ಅಯ್ಯಪ್ಪನ ಅಲ್ಲೇ ಇಟ್ಕೊಂಡ್ಲಿ. ಇವಾಗ ನಿಮ್ಗೇನು ಕಮ್ಮಿ ಮಾಡಿಲ್ಲಮ್ಮ, ಹೋಗಿ ಬತ್ತಂತಾನೆ. ದಿನಕ್ಕೆ 2 ಕಿತನ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಮಾತಾಡ್ಸ್ಕೊಂಡ್ ಬರ್ತಾನೆ ತಾನೆ? ಬರ್ತಾನೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ಮನೆಗೆ ಇರಬೇಕು ಅಂತ ನಾನು ಹೇಳಲ್ಲ. ನಾನು ಕೇಳಿದ್ದಕ್ಕೆ ನಮ್ಮ ಅಪ್ಪನು ನಮ್ಮ ಅಮ್ಮನ ಬಾಳಿ ಬದುಕಿದ ಮನೆ ಅದು, ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿದ್ನು. ಆದರೆ ಇವ್ರು ಏನು ಕಾಟ ಕೊಡ್ತಾರೆ? ಈ ದೊಡ್ಡನೇನು ಕಮ್ಮಿನಾ? ಇವನು ಕೂಡ ಕೆಲಸಕ್ಕೆ ಆ ಅಪ್ಪನ ತಲೆ ಕೆಡ್ತದೆ. ಏನು ಮಾಡೋಕ್ಕಾಗಲ್ಲಮ್ಮ. ಒಬ್ಬೊಬ್ರು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ನೀನು ನಡಿಯಮ್ಮ, ನಾನು ಬರ್ತೀನಿ. ನಾನು ಕರ್ಕೊಂಬರ್ತೀನಿ, ನೀವು ನಡೀರಮ್ಮ. ಅಂಬುಜಮ್ಮ, ನಡಿಯಮ್ಮ. ಆ ಮಕ್ಕಳು ಪಾಪ ನೆಮ್ಮದಿಯಾಗಿ ಡ್ಯೂಟಿಗಳು ಮಾಡೋಕ್ಕಾಗಲ್ಲ. ಬಂಗಾರದಂಥ ಮಕ್ಕಳು. ಅವ್ರಿಗೆ ಎಲ್ಲಿದ್ರು ನೆಮ್ಮದಿ ಇಲ್ಲ ನಿಮ್ಮಗಳಿಂದ. ದೊಡ್ಡನೆ ನಡಿಯ, ಲೇಚಿಕೊನೆ, ನೀನು ನಡಿಯಾ. ನಮ್ಮ ಅಪ್ಪನ ಎತ್ತ ಓದ್ತೀನಿ ಅಂತಾರೆ. ನಾನು ನಮ್ಮ ಅಪ್ಪನ ಬಿಟ್ಟು ಬರಲ್ಲ. ನಾನು ಇದ್ದೀನಲ್ಲ, ಕರ್ಕೊಂಬರ್ತೀನಿ. ನೀನು ನಡಿಯಾ. ನಡಿಯಮ್ಮ, ಪಂಡಿತ್ರು ಹಿಂಗೆ ಹೇಳ್ತಾವ್ರೆ ಅಂತಂದ್ರೆ ಕರ್ಕೊಂಡೇ ಬರ್ತಾರೆ. ನಡಿ ಹೋಗೋಣ. ನಡಿಯಾ, ಗೊತ್ತಿಸೆ, ನಡಿ ಹೋಗೋಣ. ನಾನು ಬರಲ್ಲ, ಹೋಗಲೇ. ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ಕರ್ಕೊಂಡೋಗಿ ಇಕ್ಕಣಿ ಅಂತ ನಡಿಯಮ್ಮ. ಇವಾಗಲೂ ಅಷ್ಟು ಹಂಗೆ ಹೋಗ್ಲಿ. ನಡಿಯಮ್ಮ ತಾಯಿಯೇ. ಪಂಡಿತ್ರೆ, ನಿಮ್ಮ ಮೇಲೆ ನಂಬಿಕೆ ಇಕ್ಕಿ ನಾನು ಮನೆಗೆ ಗೊತ್ತಾಯ್ತೀನಿ. ನನ್ನ ಗಂಡನ ಕರ್ಕೊಂಬಂದು ನಿಮ್ಮ ಮನೆಗೆ ಬಿಡಬೇಕು. ಬಿಡ್ತೀನಿ ನಡಿಯಮ್ಮ. ಅಂಬುಜಮ್ಮ, ಯಾಕಮ್ಮ? ನಡಿಯಾ ದೊಡ್ಡನೆ. ಬರ. ಅಲ್ಲ ಪಂಡಿತ್ರೆ, ಹೆಂಗೆ ಮಾತಾಡ್ತಾಳೆ ನೋಡಿ ಪಂಡಿತ್ರೆ ಅಮ್ಮನ. ಗೌರಮ್ಮ, ಆ ಅಮ್ಮನ ಮಾತಾಡೋದು ಆವತ್ತಿಂದ ಹಂಗೆ ಕಡಿದು. ನಿನಗೆ ಗೊತ್ತಲ್ಲ. ಹೋಗ್ಲಿ, ಯಾವತ್ತನ ಮೆತ್ತಗೆ ಮಾತಾಡ್ತಾಳ. ಸುಮ್ಮನೆ ಆ ಅಪ್ಪನಿಗೆ ಇಲ್ಲೂ ಟೆನ್ಷನ್ ಕೊಡಬೇಡ್ರಿ. ನಡೀರಮ್ಮ, ನಾನು ಕರ್ಕೊಂಬರ್ತೀನಿ. ನಡಿಯಮ್ಮ. ಆ ಮಕ್ಕಳು ಪಾಪ ಅದ್ರೋಗವೆ, ನಮ್ಮ ತಾತನಿಗೆ ಏನಾಯ್ತೋ ಏನೋ, ಹೋಗುತ್ತ ನೋಡೋಗುತ್ತ ನಾವು ಡ್ಯೂಟಿಗೆ ಹೋಗ್ಬೇಕು ಅಂತ ಓಡ್ತಾರೆ ಮಕ್ಕಳು ಪಾಪ. ಅವ್ರು ಈ ಕಡೆನೂ ನಿಭಾಯಿಸ್ಬೇಕು, ಆ ಕಡೆನೂ ನಿಭಾಯಿಸ್ಬೇಕು. ಅಯ್ಯೋ, ಆ ಮಕ್ಕಳು ನೋಡಿದ್ರೆ ನನಗೆ ಹೊಟ್ಟೆ ಉರಿತದೆ. ಡ್ಯೂಟಿಗೆ ಹೋಗ್ತಾವ್ರೆ ನೆಮ್ಮದಿಯಾಗಿ. ಬೆಳಗ್ಗೆ ಹೋಗಿ ಸಾಯಂಕಾಲ ಬರಂಗೇ ಇಲ್ಲ ಆ ಮಕ್ಕಳು ಪಾಪ. ಕಾಡ್ದಾಗೆ ಕೆಲಸ ಮಾಡ್ಕೊಂಡಿದ್ದಿದ್ರಿ ಯಾರು ಬೇಡ ಅಂತ ಇದ್ರು ಪಂಡಿತ್ರೆ? ಇವಾಗ ಯಾರಮ್ಮ ಕೆಲಸ ಮಾಡೋರು? ಎಲ್ಲ ಸುಲಭ ಕಳ್ಕೊಂಬಿಟ್ಟವ್ರೆ. ಹಾಗೆ ಅದೆಲ್ಲ ಆಗದ್ ಮಾತು. ಆ ಮಕ್ಳು ಪಡ್ಕ ಮಕ್ಳು ಡ್ಯೂಟಿ ಮಾಡ್ತಾವ್ರೆ. ನೀನು ನಡಿಯಮ್ಮ, ನಾನು ಅವ್ರನ್ನ ಸಮಾಧಾನ ಮಾಡ್ತೀನಿ. ನೀನು ನಡಿ. ಏನು ಶಾನ್ ಬೋಗ್ರೆ? ಮುಂದುವರಿಯುವುದು